ಒಂದು ದಿನ ಭರಿತ ದೋಷದಿ ನಾಗ ಪರಿವಾರವನು ನೆರಹಿ ಹಿರುತವೋ ನಗಡಿ ನೆರೆದಿರಲ ಸಕಲ ಸುರ ಗರುಡ ಕೇಚರ ಯಕ್ಷ ಪರಿಪರಿಯ ಸುಮನದರು ನೆರೆಯಿ ವಿಭವದಲ್ಲಿ ಸುರಪಾಲ ಒಂದು ದಿನ ದೇವತೆಗಳೇ, ವಿಶ್ವ ವಿರಾಟ ಪುರುಷನ ಪಾದವನ್ನೇ ಪಾತಾಳವೆಂದು, ಕಟಿ ಪ್ರದೇಶವನ್ನು ಮಧ್ಯಲೋಕವೆಂದು, ಶಿರಸ್ಸನ್ನು ಸ್ವರ್ಗವೆಂದು ತಿಳಿದವರು ವಿಂಗಡಣೆ ಮಾಡಿದರು. ಶರೀರಕ್ಕೆ ಶಿರ ಹೇಗೆ ಪ್ರಧಾನವಾದ ಅಂಗವು, ಹಾಗೆಯೇ ಸ್ವರ್ಗ ಮರ್ತ್ಯ ಪಾತಾಳ ಅನ್ನುವ ತ್ರೈಭುವನದಲ್ಲಿ ಸ್ವರ್ಗ ಅನ್ನುವುದು ಶ್ರೇಷ್ಠವಾಗಿದೆ, ಜ್ಯೇಷ್ಠವಾಗಿದೆ. ಸಂಪತ್ತಿಗೆ ಸಾಗರವಾಗಿ, ಸುಖಕ್ಕೆ ಆಗರವಾಗಿ, ಪರಮಭಾವನವಾದಂತಹ ಸ್ವರ್ಗಲೋಕ. ಇಲ್ಲಿ ಅಧಿಕಾರಿಯಾದಂತಹ ನಾನೇ ನಿಮ್ಮನ್ನೆಲ್ಲ ಪಡೆಯುತ್ತಾ ಇದ್ದೇನೆ. ಅಷ್ಟ ದಿಕ್ಪಾಲಕರಲ್ಲಿ ಒಬ್ಬನಾಗಿ, ಸಪ್ತ ದಿಕ್ಪಾಲಕರಲ್ಲಿ ಶ್ರೇಷ್ಠನಾಗಿ ದೇವೇಂದ್ರನಾದಂತಹ ನಾನು ಮೆರೆಯುತ್ತಿದ್ದೇನೆ. ಒಂದು ಕಾಲದಲ್ಲಿ ಮೇಘವಂತ ಪರ್ವತವನ್ನು ಸೇರಿ ಶತಾದ್ವರವನ್ನು ಮಾಡುವುದರ ಮೂಲಕವಾಗಿ ಮೂರು ಮೂರ್ತಿಗಳ ಮನಸ್ಸನ್ನು ಮೆಚ್ಚಿಸಿ ಒಂದು ಮನ್ವಂತರದವರೆಗಿನ ಅಧಿಕಾರವನ್ನು ಪಡೆದವರು ನಾವು. ಕಾಠಿಣ್ಯ ಮಾರ್ಗದಿಂದ ಕಾರುಣ್ಯ ಮಾರ್ಗವೇ ಮೇಲಾದ ಸಾಧನೆ ಎಂಬುದಾಗಿ ತಿಳಿದು ಆ ಕೃತ್ಯವನ್ನು ಎಸಗಿದೆವು. ನಮ್ಮ ಭಕ್ತಿಗೆ ಬಳಿದಂತಹ ಮೂರು ಮೂರ್ತಿಗಳು ಸ್ವರ್ಗದ ಅಧಿಕಾರವನ್ನು ನನಗೆ ಕೊಟ್ಟಿದ್ದಾರೆ. ಈ ಸ್ವರ್ಗಲೋಕದಲ್ಲಿ ಇರುವಂತಹ ಸಂಪತ್ತುಗಳು ಸಾಮಾನ್ಯವಾದುದಲ್ಲ. ಕಾಮಿಸಿದ್ದನ್ನು ಕ್ಷಣ ಮಾತ್ರದಲ್ಲಿ ಕಣ್ಣ ಮುಂದೆ ಕಾಣಿಸಿಕೊಡುವ ಕಾರಣೀಗಳಾದ ಕಾಮಧೇನು ಇರುವುದು ಸ್ವರ್ಗಲೋಕದಲ್ಲಿ. ಕಲ್ಪಿಸಿದ್ದನ್ನು ಅಲ್ಪಕಾಲದಲ್ಲೇ ಕೊಡುವಂತಹ ಕಲ್ಪತರು ಇರುವುದು ಸ್ವರ್ಗಲೋಕದಲ್ಲಿ. ನಮ್ಮದಾದಂತಹ ಕಾಮಿತ ಏನುಂಟು ಅದನ್ನು ಕೊಡುವಂತಹ ಕಾಮಧೇನುವು, ಕಲ್ಪವೃಕ್ಷವು, ಐರಾವತವು, ಚಿಂತಾಮಣಿಯು ಇದೆಲ್ಲವೂ ಇರುವುದು ಈ ಸ್ವರ್ಗಲೋಕದಲ್ಲಿ. ಸಾಮಾನ್ಯವಾದುದಲ್ಲ ಅಲ್ವೇ? ಇಲ್ಲಿರುವಂತಹ ಸಂಪತ್ತನ್ನು ಕಂಡಂತಹ ಕವಿಗಳು ಕಾವ್ಯಾತ್ಮಕವಾಗಿ ಇದನ್ನೆಲ್ಲ ಹೊಗಳಿದ್ರು. ಹರುಷ ವಂಗಣದ ಕಲು, ಸುರಭಿ ಕರಹಂ, ಕಲ್ಪತರು ವನಂ, ಸ್ವರ್ಗ ನಿಜ ದೇಶ, ಅಮರಾವತಿಯ ಪುರದುರ್ಗ, ಮೇರು ಕೇಳಿ ಶೈಲ, ಅಮೃತವೇ ಮನೆಯ ಭೀಯಂ, ಶಚಿರಾಣಿ ಸುತಗೆಯಂತ ವರರಂಬೆ ಸೂಳೆ, ಐರಾವತಂ ಕರಿ, ಹೊರವಾದ ನಭವನಂದನಿಪ ದೇವೇಂದ್ರ ಎಂಬ ಹಾಗೆ ನನ್ನನ್ನು ಕೊಂಡಾಡ್ತಾ ಇದ್ದಾರೆ. ಕವಿ ಕಾಣತನ್ನು ಕವಿ ಕಂಡ ಅಲ್ವೇ? ಇಂತಹ ಸಂಪತ್ಪರಿತವಾದಂತಹ ಸ್ವರ್ಗಲೋಕದ ಅಧಿಕಾರಿಯಾಗಿ ಎಂದಿನ ಹಾಗೆ ಉದ್ಯೋಗವನ್ನು ಕೊಟ್ಟವ ನಾನು. ಕೇವಲ ಸಂಪತ್ತು ಮಾತ್ರ ಅಲ್ಲ, ನೋಡಬಾರ್ದ ನಮ್ಮ ಸಭೆಯಲ್ಲಿ ರಂಬೆ ಪೂರ್ವಶಿ ಸಕಲ ತುಂಬೂರುಪಿನ ಗಡಡ ನೋಡಿ
ಟಾಕಿಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್.